Hi everyone, welcome back to my channel. ಸೊ ಟ್ಯಾರೋ ರೀಡಿಂಗ್ಸ್ ಅಷ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ, ರೇರ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಒಂದು ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಎನರ್ಜಿ. ಈ ಒಂದು ಟಾಪಿಕ್ ಮೇಲೆ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ನಿಮಗೆ ರೆಸೊನೇಟ್ ಆಗಿಲ್ಲ ಅಂತ ಅಂದರೆ ನೀವು ಇನ್ನೂ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಹಾಗೆ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್, ರಿಲೇಷನ್ಶಿಪ್ ಹೀಲಿಂಗ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್, ಇನ್ ಕೇಸ್ ನೀವು ಟ್ಯಾರೋನ ಕಲಿಬೇಕಂದ್ರೂ ಸಹ ಡೆಫಿನೆಟ್ಲಿ ಅವೈಲಬಲ್ ಇದೆ, ಕೋರ್ಸ್ ಅವೈಲಬಲ್ ಇದೆ. ಹಾಗೆ ರಿಲೇಷನ್ಶಿಪ್ ಹೀಲಿಂಗ್ ಸಹ ಅವೈಲಬಲ್ ಇದೆ. ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಓಪನ್ ಮೈಂಡೆಡಿಂದ ಈ ಒಂದು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಜೊತೆ ಏನು ರೆಸೊನೇಟ್ ಆಯಿತು ಅದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ನೋಡೋಣ, ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಲವ್ ಲೈಫಲ್ಲಿ ಟ್ಯಾರೋ ಮುಖಾಂತರ ನಿಮ್ಮ ಲವ್ ಲೈಫ್ಗೆ ಏನೆಲ್ಲ ಗೈಡೆನ್ಸ್ ಬರುತ್ತೆ, ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ, ಇದ್ರೂ ಯಾವ ಸಿಚುಯೇಷನ್ ಇದೆ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್ 3 ಆಫ್ ವಾಂಡ್ಸ್ ಇದೆ. ಫಸ್ಟ್ ಇಲ್ಲಿ 6 ಆಫ್ ಸಾರ್ಡ್ಸ್ ಬಂದಿದೆ, ಕಿಂಗ್ ಆಫ್ ಸಾರ್ಡ್ಸ್ ಇದೆ, 6 ಆಫ್ ಕಪ್ಸ್ ಇದೆ, ಏಸ್ ಆಫ್ ಸಾರ್ಡ್ಸ್ ಇದೆ, ಹಾಗೆ ಕಿಂಗ್ ಆಫ್ ವಾಂಡ್ಸ್, 3 ಆಫ್ ವಾಂಡ್ಸ್ ಬರ್ತದೆ. ಸೊ ಇದನ್ನು ನಾನು ಅರೇಂಜ್ ಮಾಡ್ಕೋತೀನಿ. ಓಕೆ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ನೀವೇನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ರೆ ದ ಆನ್ಸರ್ ಇಸ್ ನೋ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ, ಬಟ್ ಸಮ್ ಪ್ರಾಬ್ಲಮ್ ಇದೆ ನಿಮ್ಮ ಪಾರ್ಟ್ನರ್ ಅವರ ಮದರ್ ವಿಚಾರದಲ್ಲಿ ಅಂತ ಬರ್ತಾ ಇದೆ. ಸೊ ಇಲ್ಲಿ ಬರ್ತಾ ಇರೋ ಅಂಥದ್ದು ಮದರ್ ಇಶ್ಯೂ ಅಂತ. ನೀವು ಥರ್ಡ್ ಪಾರ್ಟಿ ಇದೆಯಾ, ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ ಅಂತ ಥಿಂಕ್ ಮಾಡ್ತಾಯಿದ್ರೆ ದ ಆನ್ಸರ್ ಈಸ್ ನೋ. ಮದರ್ ಇಶ್ಯೂ ಇರ್ಬೋದು. ಅದು ಬಿಟ್ಟರೆ ಇಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಒಂದು ಇನ್ವಾಲ್ವ್ಮೆಂಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಹೇಳ್ಬೋದು. ಕಿಂಗ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಮೇಲೆ ಸೀರಿಯಸ್ನೆಸ್ ಇದೆಯಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಇವ್ರಿಗೆ ಸೀರಿಯಸ್ನೆಸ್ ಇದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಆ್ಯಂಡ್ ಇವರು ಒಂದು ವೈಸ್ ಪರ್ಸನ್ ಅಂತಲೇ ಹೇಳ್ಬೋದು. ಹಾಗೆ ಇವರು ತುಂಬ ಲಾಜಿಕ್ಕಾಗಿ ಯೋಚನೆ ಮಾಡ್ತಾರೆ ಅಂತಲೂ ಹೇಳ್ಬೋದು. ಅದು ನಿಮಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗೋಲ್ಲ. ತುಂಬ ಲಾಜಿಕಲಿ ನಿಮಗೆ ಆನ್ಸರ್ಸ್ ಕೊಡೋದು ಅಥವಾ ಸೊಲ್ಯೂಷನ್ಸ್ನ ಕೊಡೋದು ಇವರು ಮಾಡ್ತಾ ಇರ್ತಾರೆ. ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ಇವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಒಂದು ಅವ್ರಿಗೆ ಪಾಸಿಟಿವ್ ಫ್ಯೂಚರು ಆಗಿರ್ಬೋದು. ಅವ್ರಿಗೆ ಏನೋ ಅವ್ರು ಲಾಜಿಕಲ್ ಥಿಂಕಿಂಗ್ ಮಾಡ್ತಾರೆ, ಅದು ಅವ್ರಿಗೆ ಎಲ್ಲೋ ಒಂದು ಕಡೆ ಪಾಸಿಟಿವಿಟಿನ ತಂದುಕೊಡುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆ್ಯಂಡ್ 6 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಹಾಗೆ ಏನೆಲ್ಲ ನೀವು ಅವರು ಕೆಲವೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ದೆ ಇರಬಹುದು ಮುಂಚೆ, ಬಟ್ ಇನ್ನು ನೆಕ್ಸ್ಟ್ ಅವರು ಏನೇ ಇದ್ದರೂ ನಿಮ್ಮ ಹತ್ರ ಹೇಳ್ತಾರೆ ಅಂತ ಹೇಳ್ಬೋದು. ಯಾವುದನ್ನು ನಿಮ್ಮಿಂದ ಹೈಡ್ ಮಾಡೋದಿಲ್ಲ. ಆ್ಯಂಡ್ ಒಂದು ಪ್ರಾಮಿಸನ್ನು ಸಹ ನಿಮಗೆ ಅವ್ರು ಮಾಡ್ತಾರೆ. ಆ್ಯಂಡ್ ಮೇಜರ್ಲಿ 6 ಆಫ್ ಕಪ್ಸ್ ಬಂದು ಮ್ಯಾರೇಜ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇಲ್ಲಿ ಒಂದು ಸೆಲೆಬ್ರೇಷನ್ನ ನೀವು ನೋಡ್ತೀರಾ. ಮ್ಯಾರೇಜ್ ಕಮಿಟ್ಮೆಂಟ್ನ ಸಹ ನೀವು ನೋಡ್ತೀರಾ. ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಬಟ್ ಅವರು ಹೇಳ್ತಾ ಇದ್ದಾರೆ ನನ್ನ ಲೈಫಲ್ಲಿ ಯಾವ ಎಲ್ಲ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ನಾನು ಎಂಡ್ ಮಾಡಿಕೊಂಡು ನಿನ್ನ ಹತ್ರ ಬರ್ತೀನಿ. ಸೊ ಅವ್ರಿಗೆ ಒಂದು ಡ್ರೀಮ್ ಇರ್ಬೋದು ಮನೆ ಕಟ್ಟಬೇಕು ಅಂತ.
ಸೊ ಅದನ್ನು ಅವರು ಹೇಳ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಆಲ್ಸೋ ಇಲ್ಲಿ ಮದರ್ ಇಶ್ಯೂ ಅಂತಂದರೆ ಅವರು ಹೆಲ್ತ್ ಇಶ್ಯೂ ಸಹ ಆಗಿರ್ಬೋದು. ಇವ್ರ ತಾಯಿಗೆ ಒಂದು ಹೆಲ್ತ್ ಇಶ್ಯೂ ಇರ್ಬೋದು. ಅದರಿಂದನೂ ಇಲ್ಲಿ ಯಾವುದೇ ಕಮಿಟ್ಮೆಂಟ್ನ ಅವರಿಗೆ ಕೊಡೋಕ್ಕಾಗ್ದೇನೂ ಇರಬಹುದು. ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಒಂದು ಪಾಸಿಟಿವಿಟಿನ ನೀವು ನೋಡ್ಬೋದು. ಪಾಸಿಟಿವ್ ಚೇಂಜಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ನೋಡಬಹುದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗುತ್ತಾ, ಸಕ್ಸಸ್ ಆಗುತ್ತಾ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಎ ಚಾನ್ಸ್, ತುಂಬ ಚಾನ್ಸಸ್ ಇದೆ ಇವರು ನಿಮ್ಮ ಹತ್ರ ವಾಪಸ್ ಬರ್ತಾರೆ ಆ್ಯಂಡ್ ರೀಕನ್ಸಿಲೇಷನ್ ಆಗುತ್ತೆ. ಸಮ್ ಪೀಪಲ್ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಸಹ ಇರ್ಬೋದು. ನ್ಯೂ ಬಿಗಿನಿಂಗ್ಸ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ನ್ಯೂ ಲೈಫ್ಗೆ ನೀವು ನೋಡ್ತೀರಾ, ಒಂದು ಸ್ಟೆಪ್ನ ತೊಗೊಳ್ತೀರಾ ಅಂತ ಹೇಳ್ಬೋದು. ಸೊ ನಿಮಗೆ ಕರೆಂಟ್ಲಿ ಇಲ್ಲಿ ಏನಾಗ್ತಿದೆ ಅವ್ರ ಲೈಫಲ್ಲಿ ಅಂತ ಕ್ಲಾರಿಟಿ ಬೇಕಾಗಿದೆ. ಸೊ ನೀವು ಅವ್ರನ್ನ ಕೇಳ್ತಾ ಇದ್ದೀರಾ, ಸಮ್ ಪೀಪಲ್ ಇಲ್ಲಿ ಕೇಳ್ತಾ ಇರ್ಬೋದು, ನನಗೆ ಕ್ಲಾರಿಟಿ ಬೇಕು, ಏನಾಗ್ತಿದೆ ಹೇಳು ಅಂತ ನೀವು ಕೇಳ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಹಾಗೆ ಈ ಪರ್ಸನ್ ಸಮ್ ವಿಚಾರಗಳನ್ನ ನಿಮ್ಮಿಂದ ಪ್ರೀವಿಯಸ್ಲಿ ಮುಚ್ಚಿಟ್ಟಿರ್ಬೋದು. ಸೊ ಅದನ್ನೆಲ್ಲ ಅವರು ಈಗ ಶೇರ್ ಮಾಡ್ಕೊಳ್ತಾರೆ, ಏನೇ ಇದ್ದರೂ ಸಹ ನಿಮಗೆ ಹೇಳ್ತಾರೆ ಅಂತ ಟ್ಯಾರೋ ಕಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಒಂದು ಲಾಸನ್ನು ನೋಡಿರ್ಬೋದು ಅವ್ರ ಲೈಫಲ್ಲಿ. ಅವ್ರು ಏನು ವರ್ಕ್ ಮಾಡ್ತಾಯಿದ್ರು ಅಥವಾ ಅವ್ರು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅಲ್ಲಿ ಕರೆಂಟ್ಲಿ ಸಮ್ ಲಾಸನ್ನು ಅವ್ರು ನೋಡಿದ್ದಾರೆ. ಸೊ ಅದು ಒಂದು ರೀಸನ್ ಆಗಿರ್ಬೋದು ನಿಮ್ಮಿಂದ ದೂರ ಆಗೋದಕ್ಕೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಅಷ್ಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಂದರೂ ಸಹ ದೂರ ಇರುವಂಥ ಪರಿಸ್ಥಿತಿ ನಿಮ್ಮಿಬ್ಬರ ಮಧ್ಯೆ ಬಿಲ್ಡ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಇಶ್ಯೂಸ್ ಸಹ ಇದೆ ಅಂತ ಬರ್ತಾ ಇದೆ. ಕೆಲವ್ರ ವಿಚಾರದಲ್ಲಿ ಫ್ಯಾಮಿಲಿ ಇಶ್ಯೂಸ್ ಸಹ ಇದೆ. ಆ್ಯಂಡ್ 3 ಆಫ್ ವಾಂಡ್ಸ್ ಇಲ್ಲಿ ಇರೋದ್ರಿಂದ ನೀವು ತುಂಬ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ಗೂ ಸಹ ಈ ಒಂದು ರಿಲೇಷನ್ಶಿಪ್ಪಿನ ಫ್ಯೂಚರ್ ಬಗ್ಗೆ ಯೋಚನೆ ಇದೆ ಅಂತ ಹೇಳ್ಬೋದು. ನೀವು ಅನ್ಕೋತಾ ಇರ್ಬೋದು, ಇವರೇನು ಯೋಚನೆ ಮಾಡಲ್ಲ ನನ್ನ ಬಗ್ಗೆ, ಇವರೇನು ಕೇರ್ ಮಾಡಲ್ಲ ಅಂತ. ಬಟ್ ಅವರು ಸಹ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು, ಬಟ್ ನೆಕ್ಸ್ಟ್ ಇದು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಒಂದು ಪೀಸ್ಫುಲ್ ಲೈಫ್ನ ನೀವು ನೋಡ್ತೀರಾ. ನೀವೇನು ಅಂದ್ಕೊಂಡಿದ್ರಿ ಅದೇ ರೀತಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರೋಗ್ರೆಸ್ಸನ್ನು ನೀವು ನೋಡ್ತೀರಾ. ಸೊ ನೀವು ಯಾರನ್ನು ಚೂಸ್ ಮಾಡಿದ್ದೀರಾ ಅವರು ರೈಟ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ನೀವಿನ್ನೂ 6 ಮಂತ್ಸ್ ವೆಯ್ಟ್ ಮಾಡ್ಬೋದು. ಹಾಗೆ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರ, ನಿಮಗೆ ರೆಸೊನೇಟ್ ಆಗಿದ್ದರೆ ಮಾತ್ರ ತೊಗೊಳ್ಳಿ. ಇನ್ ಕೇಸ್ ನೀವು ಪರ್ಸನಲ್ ರೀಡಿಂಗ್ ತೊಗೊಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.